ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ವಿಷ್ಣುದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೋನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅಸಂಖ್ಯೇಯೋ ಅಪ್ರಮೇಯಾತ್ಮ ವಿಶಿಷ್ಟಶಿಷ್ಟಕೃಚ್ಯುಚಿಃ ಸಿದ್ಧಾರ್ಥಃ ಸಿದ್ಧಸಂಕಲ್ಪಃ ಸಿದ್ಧಿದಃ ಸಿದ್ಧಿಸಾಧನಃ. ಈ ಶ್ಲೋಕದಲ್ಲಿ 9 ಹೆಸರುಗಳಿವೆ. ಅದರಲ್ಲಿ ಇಲ್ಲಿಯವರೆಗೂ ಅಸಂಖ್ಯೇಯ ಅಪ್ರಮೇಯಾತ್ಮ ಅಂತ 2 ಹೆಸರುಗಳನ್ನು ಹೇಳ್ಕೊಂಡಿದ್ದೇವೆ. ಇವತ್ತು ವಿಶಿಷ್ಟ, ಭಗವಂತನಿಗೆ ವಿಶಿಷ್ಟ ಎಂದು ಹೆಸರು. ಸರ್ವಾತಿಶಾಯಿತ್ವಾತ್ ವಿಶಿಷ್ಟ, ವಿಶೇಷೇಣ ಶಿಷ್ಯತೆ ವಿಶಿಷ್ಯತೆ ಇತಿ ವಿಶಿಷ್ಟ. ಎಲ್ಲರಿಗಿಂತ ಅತಿಶಯೋಪೇತನಾಗಿರುವವನು ಭಗವಂತ. ಎಲ್ಲರೂ ಇದ್ದಾಗಿರೋದಿಲ್ಲ, ಎಲ್ಲರಕ್ಕಿಂತ ಏನೋ ಒಂದು ವಿಶೇಷಣವನ್ನು ಹೊಂದಿದ್ದಾನೆ. ಏನಾದರೂ ಆಗ್ಬೋದು ವಿಶೇಷಣ. ಎಲ್ಲರಕ್ಕಿಂತ ಎಲ್ಲರಲ್ಲಿ ಇಲ್ಲದೇ ಇರುವಂತಹ ಒಂದು ಉತ್ಕೃಷ್ಟವಾದ ಗುಣವುಳ್ಳವನು. ಎಲ್ಲರೂ ಪ್ರಾಕೃತರು, ಭಗವಂತ ಅಪ್ರಾಕೃತ, ಅದೊಂದು ವಿಶೇಷಣ ಗುಣ. ಎಲ್ಲರೂ ದೋಷಭೂಯಿಷ್ಠರು, ಭಗವಂತ ದೋಷ ದೂರ, ದೋಷರಹಿತ. ಹಾಗೆ ಎಲ್ಲರಕ್ಕಿಂತ ಅತಿಶಯೋಪೇತನಾಗಿರುವವನು ಕಾರಣ ಅವನಿಗೆ ವಿಶಿಷ್ಟ ಅಂತ ಹೆಸರು. ವಿಶೇಷಣ ವಿಶಿಷ್ಟ, ವಿಶೇಷಣವುಳ್ಳವನು ವಿಶಿಷ್ಟ. ಏನೋ ಒಂದು ಎಕ್ಸ್ಟ್ರಾ, ಒಂದು ಒಂದು ಯುನೀಕ್ ಅಂತ ಹೇಳ್ತೀವಲ್ಲ, ಹಾಗೆ ಒಂದು ಇರಬೇಕು. ಒಂದು ವಿಶೇಷಣವುಳ್ಳವನು ವಿಶಿಷ್ಟನು. ದಂಡ ಉಳ್ಳವನು ದಂಡಿ. ದಂಡ ವಿಶೇಷಣ. ದಂಡ ಎಲ್ಲರಿಗೂ ಇರೋದಿಲ್ಲ, ಸನ್ಯಾಸಿಗಳಿಗೆ ಮಾತ್ರ ಇರುತ್ತೆ. ಅದೊಂದು ವಿಶಿಷ್ಟವಾದದ್ದು, ಮೀಸಲಾಗಿದ್ದಿದ್ದು. ಎಲ್ಲರಿಗೂ ಇರೋ ಅಂಥದ್ದಲ್ಲ, ಎಲ್ಲರೂ ಹಿಡಿಯೋ ಅಂಥದ್ದಲ್ಲ. ದಂಡ ವಿಶೇಷಣ. ಆ ದಂಡ ಉಳ್ಳವನು ದಂಡಿ, ಅವನು ವಿಶಿಷ್ಟನು. ದಂಡ ಎಂಬ ವಿಶೇಷಣ ಉಳ್ಳವನು ಆದ ಕಾರಣ ಅವನು ದಂಡಿಯಾದ, ಅವನು ವಿಶಿಷ್ಟನಾದ. ದಂಡ ಎಂಬ ವಿಶೇಷಣ ಉಳ್ಳವನು. ಹಾಗೆ ಯಾರಿಗೂ ಇಲ್ಲದೇ ಇರುವಂತಹ ಉತ್ಕೃಷ್ಟವಾದ ಒಂದು ಲಕ್ಷಣವೋ ಗುಣವೋ ಯಾವುದೋ ಒಂದು ಭಗವಂತನಲ್ಲಿ ಇರೋದರಿಂದ ಅವನು ವಿಶಿಷ್ಟನು
ಎಲ್ಲರಕ್ಕಿಂತ ಉತ್ಕೃಷ್ಟನಾಗಿದ್ದಾನೆ, ಅತಿಶಯವಾಗಿದ್ದಾನೆ. ಇನ್ನು ವಿ ಇತಿ ವಿಶಿಷ್ಟಃ ಇತಿ ಶಿಷ್ಟಃ ಶಾಸ್ತ್ರೇ ಅನುಶಿಷ್ಟ ಪ್ರತಿಪಾದತೆ ಇತಿ ಯಾವತ್ತು ವಿಶಿಷ್ಟಃ. ವಿಶಿಷ್ಟವಾಗಿ ಶಾಸ್ತ್ರದಲ್ಲಿ ಪ್ರತಿಪಾದಿತನಾಗಿರೋದರಿಂದ ಭಗವಂತನಿಗೆ ವಿಶಿಷ್ಟಃ ಅಂತ ಹೆಸರು. ಏನು ವಿಶಿಷ್ಟವಾಗಿ ಯಾಕೆ ಅಂತ ಹೇಳಿದರೆ ಮುಂದೆ ಹೇಳ್ತಾರೆ, ಮುಂದಿನ ಪ್ರಮಾಣಗಳಲ್ಲಿ ಅದರ ವಿವರಣೆಯನ್ನು ಕೊಡ್ತಾರೆ. 2, 3, 4, 5 ಪ್ರಮಾಣಗಳಲ್ಲಿ ಏನು ಅಂತ ಹೇಳಿದರೆ, ಅಕಯ ಪ್ರವಿಸಂಭೂಮಸಕಃ ವಿಷ್ಣುವಾಚಕಾಃ ಏಕಾಕ್ಷರಾಃ ಶಬ್ದ ನಿರ್ಣಯ ಏವಂ ವಿಶಿಷ್ಟ ಪ್ರಾಣತ್ವ ಮಾತತತ್ವಂ ಚ ಸರ್ವತಃ ವಿಶಿಷ್ಟಂ ಚ ಬಲಂ ವಿಷ್ಣು ಸರ್ವಸ್ಮಾಚ್ಛೀಲಮಿತ್ಯಪಿ ಉದಿತಂ ವಿಷ್ಣು ಶಬ್ದೇನ ಸ್ವರ್ಗಲೋಕಮಿತ ಊರ್ಧ್ವೋ ವಿಮುಕ್ತಃ ಊರ್ಧ್ವಃ ಸ ಭಗವಾನ್ ಸರ್ವವಿಶಿಷ್ಟೋ ಯತ್ ಸದೈವ ಹಿ. ವಿಶಿಷ್ಟವಾಗಿ ಶಾಸ್ತ್ರದಲ್ಲಿ ಪ್ರತಿಪಾದಿತನಾಗಿರುವ ಕಾರಣ ವಿಶಿಷ್ಟ. ಯಾಕೆ ವಿಶಿಷ್ಟವಾಗಿ ಅಂದರೆ ಮಿಕ್ಕವರು ಕೂಡ ರುದ್ರದೇವರು, ಲಕ್ಷ್ಮೀದೇವಿ, ವಾಯುದೇವರು, ಇಂದ್ರ ಮೊದಲಾದ ಇವರೂ ಕೂಡ ಶಾಸ್ತ್ರದಲ್ಲಿ ಪ್ರತಿಪಾದಿತರಾಗಿದ್ದಾರೆ. ಆದರೆ ಭಗವಂತ ಎಲ್ಲರಕ್ಕಿಂತ ವಿಶೇಷವಾಗಿ ಶಾಸ್ತ್ರದಲ್ಲಿ ಪ್ರತಿಪಾದಿತನಾಗಿರೋದ ಕಾರಣ ಅವನಿಗೆ ವಿಶಿಷ್ಟ ಅಂತ ಹೆಸರು. ಭಗವಂತನು ಎಲ್ಲರಕ್ಕಿಂತ ವಿಶಿಷ್ಟನಾಗಿದ್ದಾನೆ ಅಂದರೆ ಪ್ರತ್ಯೇಕವಾಗಿದ್ದಾನೆ, ಶ್ರೇಷ್ಠವಾಗಿದ್ದಾನೆ, ಅತಿಶಯೋಪೇತನಾಗಿದ್ದಾನೆ. ಆದ ಕಾರಣ ವಿ ಅಂತ ಹೇಳಿದರೆ, ವಿಶಿಷ್ಟ ಶಬ್ದದಲ್ಲಿ ವಿ ಅಂತ ಹೇಳಿದರೆ ಅವನು ವಿಶಿಷ್ಟನಾಗಿರೋದರಿಂದಲೇ ವಿ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಏನು ಆ ವಿಶಿಷ್ಟಗಳು ಯಾವುದು, ಏನು ವಿಶೇಷಣಗಳು ಅಂದರೆ ಪ್ರೇರಕತ್ವ, ವ್ಯಾಪ್ತತ್ವ ಹಾಗೂ ಬಲ ಇವುಗಳನ್ನು ಹೊಂದಿರುವುದರಿಂದ ಭಗವಂತನು ವಿಷ್ಣು ಎಂದು ಕರೆಯಲ್ಪಡ್ತಾ ಇದ್ದಾನೆ. ಎಲ್ಲರಿಗೂ ಪ್ರೇರಕನು ಇವನೇ ಆಗಿದ್ದಾನೆ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಎಲ್ಲರಕ್ಕಿಂತ ಉತ್ಕೃಷ್ಟವಾದ ಹೆಚ್ಚಾದ ಬಲವುಳ್ಳವನಾಗಿದ್ದಾನೆ. ಆದ ಕಾರಣ ಇವನಿಗೆ ವಿಷ್ಣು ಅಂತ ಕರೆಯಲ್ಪಡ್ತಾ ಇದ್ದಾರೆ. ವಿಶಿಷ್ಟನಾಗಿರೋದರಿಂದ ಎಲ್ಲರಕ್ಕಿಂತ ವಿ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಇಂತಹ ವಿಷ್ಣು ಯಾವಾಗಲೂ ಎಲ್ಲರಿಂದಲೂ ವಿಶಿಷ್ಟನಾಗಿದ್ದಾನೆ ಎಂದು ಬೃಹದಾರಣ್ಯಕೋಪನಿಷತ್ತು ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ? ಅವನನ್ನು ಊರ್ಧ್ವ ಎಂದು ಕರೀತಾ ಇದೆ. ಎಲ್ಲರಕ್ಕಿಂತ ವಿಶಿಷ್ಟನಾಗಿರೋದರಿಂದ ಬೃಹದಾರಣ್ಯಕೋಪನಿಷತ್ತು ಊರ್ಧ್ವ ಎಂದು ಕರೀತಾ ಇದೆ. ಇನ್ನು ಸದಾಗಮೈಕ ವಿಜ್ಞೇಯಂ ನಾರಾಯಣಂ ಸದಾ ವಂದೇ ಆಗಮೈ ವಿಶಿಷ್ಟತೆಯ ವಿಲಕ್ಷಣತೆಯ ಚ ಜ್ಞೇಯಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಅತಃ ಸದಾಗಮೈರೇವ ಸರ್ವಸ್ಮಾದ್ ಭಿನ್ನತ್ವೇನ ಸರ್ವಸ್ಮಾದ್ ವಿಶಿಷ್ಟತ್ವೇನ ಚ ವಿಜ್ಞೇಯೋ ಭಗವಾನ್ ನಾರಾಯಣಃ ಇತಿ ಸಿದ್ಧಂ ಅಂತ ಹೇಳ್ತಾರೆ. ಸಚ್ಛಾಸ್ತ್ರಗಳು ಭಗವಂತನನ್ನು ವಿಶಿಷ್ಟವಾಗಿ ತಿಳಿಸಿಕೊಡ್ತಾ ಇದೆ ಎಂದು ಆಚಾರ್ಯರು ವಿಷ್ಣು ತತ್ವ ನಿರ್ಣಯ ಮಂಗಳಾಚರಣ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸದಾಗಮೈಕ ವಿಜ್ಞೇಯಂ ನಾರಾಯಣಂ ಸದಾ ವಂದೇ. ಸತ್ತು ಅಂದರೆ ಒಳ್ಳೆಯ ಆಗಮಗಳಿಂದ ತಿಳಿಯತಕ್ಕವನು ನಾರಾಯಣನು. ಆಗಮೈ ವಿಶಿಷ್ಟತೆಯ ವಿಲಕ್ಷಣತೆಯ ಚ ಜ್ಞೇಯಂ. ಆಗಮಗಳಿಂದಲೂ ಕೂಡ ವಿಶಿಷ್ಟವಾಗಿ ವಿಲಕ್ಷಣವಾಗಿ ತಿಳಿಯತಕ್ಕವನು ಭಗವಂತ. ಮತ್ತು ಎಲ್ಲ ವೇದಗಳು ಮುಖ್ಯವಾಗಿ ಭಗವಂತನನ್ನೇ ಹೇಳಲಿಕ್ಕೆ ಹೊರಟಿವೆ ಎಂದು ಮಹೋಪನಿಷತ್ತು ಹೇಳ್ತಾ ಇದೆ. ವೇದಗಳು ಭಗವಂತನನ್ನು ಸರ್ವೋತ್ತಮನಾಗಿ,
ಸರ್ವಗುಣಪೂರ್ಣನನ್ನಾಗಿ ಸರ್ವದೋಷರಹಿತನನ್ನಾಗಿ ತಿಳಿಸಿಕೊಡ್ತಾ ಇದೆ. ಈ ರೀತಿ ತಿಳಿಸಿಕೊಡೋದರ ಮೂಲಕ ಭಗವಂತ ವಿಶಿಷ್ಟ ಎಂದು ಪ್ರತಿಪಾದಿಸುತ್ತಿದೆ ಮಹೋಪನಿಷತ್ತು, ಎಲ್ಲ ವೇದಗಳು. ಅದೇ ಹೇಳ್ತಾ ಇದ್ದಾರೆ, ಅತಃ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಅತಃ ಸದಾಗಮಗಳಿಂದಲೇನೆ ಸರ್ವಸ್ಮಾತ್ ಭಿನ್ನತ್ವೇನ, ಎಲ್ಲರಕ್ಕಿಂತ ಭಗವಂತ ಭಿನ್ನನು, ಸರ್ವಸ್ಮಾತ್ ವಿಶೇಷತ್ವೇನ ವಿಶಿಷ್ಟತ್ವೇನ, ಎಲ್ಲರಕ್ಕಿಂತ ಭಗವಂತನು ವಿಶಿಷ್ಟನು, ಚ ವಿಜ್ಞೇಯೋ ಭಗವಾನ್ ನಾರಾಯಣ ಇತಿ ಸಿದ್ಧಂ. ಭಗವಂತನು ಸರ್ವೋತ್ತಮನು, ಸರ್ವಗುಣಪೂರ್ಣನು, ಸರ್ವದೋಷರಹಿತನು ಅಂತೂ ವೇದಗಳು ತಿಳಿಸಿಕೊಡ್ತಾ ಇದೆ. ವಿಶಿಷ್ಟವಾಗಿ ಭಗವಂತ ವಿಶಿಷ್ಟ ಎಂದು ಪ್ರತಿಪಾದಿಸುತ್ತಿದೆ ಅಂಥೇಳಿ ಮಹೋಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ನು ಮಧ್ವಾಚಾರ್ಯರು ಬ್ರಹ್ಮಸೂತ್ರಗಳ ವ್ಯಾಖ್ಯಾನವಾದಂತಹ ಅನುವ್ಯಾಖ್ಯಾನ ಮಂಗಳಾಚರಣ ಶ್ಲೋಕದಲ್ಲಿ ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಂ ಆಪ್ಯತಮಂ ಅಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷಂ ಪ್ರಿಯತಮಂ ವಂದೇ ಪ್ರಿಯತಮಂ ಸನ್ನಮಾಮಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅನುವ್ಯಾಖ್ಯಾನದ ಮಂಗಳಾಚರಣ ಶ್ಲೋಕದಲ್ಲಿ ಮಧ್ವಾಚಾರ್ಯರು ನಾರಾಯಣಂ ಸನ್ನಮಾಮಿ, ನಾರಾಯಣನನ್ನು ಚೆನ್ನಾಗಿ ನಮಸ್ಕಾರ ಮಾಡ್ತೇನೆ. ಎಂತಹ ನಾರಾಯಣನು? ವಿಶಿಷ್ಟನಾದ ನಾರಾಯಣನು. ಅವನು ವಿಶಿಷ್ಟನಾಗಿದ್ದಾನೆ. ಏನು ವಿಶಿಷ್ಟತ್ವ ಅವನಲ್ಲಿ ಇದೆ ಅಂತ ಹೇಳಿದರೆ, ನಿಖಿಲ ಪೂರ್ಣ ಗುಣೈಕ ದೇಹಂ, ಅವನಲ್ಲಿರೋ ಗುಣಗಳು ಎಲ್ಲವೂ ಕೂಡ ಪೂರ್ಣವಾಗಿ ಉಳ್ಳದ್ದು. ನಿರ್ದೋಷಂ, ದೋಷರಹಿತನು. ಮತ್ತು ಅಸ್ಯೋದ್ಭವಾದಿದ, ಈ ಜಗತ್ತಿನ ಸೃಷ್ಟಿಸ್ಥಿತಿ ಲಯಕ ಎಲ್ಲದಕ್ಕೂ ಕಾರಣನಾಗಿರುವವನು. ಈ ರೀತಿಯಾಗಿ ಆಪ್ಯತಮಂ, ಈ ರೀತಿಯಾಗಿ ಎಲ್ಲ ವಿಶೇಷಣಗಳಿಂದ ವಿಶೇಷಣಗಳು ಇರುವವನಾಗಿರುವಂತಹ ವಿಶಿಷ್ಟನಾದ ನಾರಾಯಣನನ್ನು ನಾನು ಚೆನ್ನಾಗಿ ನಮಸ್ಕಾರವನ್ನು ಮಾಡ್ತೇನೆ. ಇಷ್ಟು ವಿಶೇಷಣಗಳನ್ನು ಆಚಾರ್ಯರು ನಾರಾಯಣನಿಗೆ ಹೇಳಿ ಇಂಥ ವಿಶೇಷಣಗಳುಳ್ಳ ವಿಶಿಷ್ಟನಾದ ನಾರಾಯಣನನ್ನು ನಾನು ಚೆನ್ನಾಗಿ ನಮಸ್ಕಾರ ಮಾಡ್ತೇನೆ. ನಿರವಧಿಕ ಗುಣಗಳೇ ದೇಹವಾಗಿ ಉಳ್ಳವನು, ನಿರ್ದೋಷನು, ಜಗತ್ತಿನ ಸೃಷ್ಟ್ಯಾದಿ ಅಷ್ಟಕಾರ್ಯಗಳನ್ನು ಮಾಡುವವನು ಅಂತ ವಿಶೇಷ ಸ್ತೋತ್ರ ಮಾಡಿ ಇಂಥ ವಿಶಿಷ್ಟನಾದ ನಾರಾಯಣನನ್ನು ನಮಸ್ಕರಿಸುತ್ತೇನೆ. ಯಾರಲ್ಲೂ ಇಲ್ಲದೇ ಇರುವಂತಹ ವಿಶೇಷಣಗಳು ಭಗವಂತನಲ್ಲಿ ಇರುವುದರಿಂದ ಒಟ್ಟು ತಾತ್ಪರ್ಯ ಅವನು ವಿಶಿಷ್ಟ ಅಂತ ಕರೆಯಲ್ಪಡ್ತಾ ಇದ್ದಾರೆ. ಇನ್ನು ಸುಧಾದಲ್ಲಿ ಆಚಾರ್ಯರ ಮಂಗಳಾಚರಣ ಶ್ಲೋಕಕ್ಕೆ ಜೈತೀರ್ಥರು ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ. ತತ್ರ ವೈಶಿಷ್ಟ್ಯ ಉಪಪಾದನಾಯ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಂ ಅಸ್ಯೋದ್ಭವಾದಿದಮಿತಿ ವಿಶೇಷಣತ್ರಯಂ. ಯಾಕೆ ಆಚಾರ್ಯರು ಇಷ್ಟು ನಿಖಿಲ ಪೂರ್ಣ ಗುಣೈಕ ದೇಹ, ನಿರ್ದೋಷ, ಅಸ್ಯೋದ್ಭವಾದಿದಮಶೇಷ ಅಂತೆಲ್ಲ ಯಾಕೆ ಅಂತೆಲ್ಲ ಹಾಕಿದರು ಅಂತ ಹೇಳಿದರೆ, ಅತ್ರ ವೈಶಿಷ್ಟ್ಯ ಉಪಪಾದನಾಯ, ಭಗವಂತನ ವೈಶಿಷ್ಟ್ಯವನ್ನು ಪ್ರತಿಪಾದನೆ ಮಾಡುವುದಕ್ಕಾಗಿ ಆಚಾರ್ಯರು ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಅಸ್ಯೋದ್ಭವಾದಿದಂ ಇತಿ, ನಿಖಿಲ ಗುಣಪೂರ್ಣನು, ನಿರ್ದೋಷನು, ಅಸ್ಯೋದ್ಭವಾದಿದನು ಇದನು ಅಂಥೇಳಿ 3 ವಿಶೇಷಣಗಳನ್ನು ಹಾಕಿದ್ದಾರೆ ಆಚಾರ್ಯರು ಅಂತೇಳಿ ಸುಧಾ ಗ್ರಂಥದಲ್ಲಿ ಜೈತೀರ್ಥರು ಯಾಕೆ ಆಚಾರ್ಯರು ಆ 3 ವಿಶೇಷಣಗಳನ್ನು ಹಾಕಿದರು ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ. ವಿಶಿಷ್ಟಾನಾಂ ಬ್ರಹ್ಮಾದೀನಾಮಪಿ ಶಿಷ್ಟಂ ಶಾಸನಂ ಆದೇಶಃ ಇತಿ ಯಾವತ್ತು ಯಸ್ಮಾತ್ ಸಹ ವಿಶಿಷ್ಟಃ. ಬ್ರಹ್ಮಾದಿ ದೇವತೆಗಳಿಗೂ ಅವರೂ ವಿಶಿಷ್ಟರು, ಬ್ರಹ್ಮಾದಿ ದೇವತೆಗಳು ವಿಶಿಷ್ಟರು.
ಯಾಕೆ ಸಾಮಾನ್ಯ ಜೀವರಾದ ಮನುಷ್ಯರಿಗೆ ಇಲ್ಲದೇ ಇರುವಂತಹ ವಿಶೇಷಗಳು ಬ್ರಹ್ಮಾದಿ ದೇವತೆಗಳಲ್ಲಿ ಇದೆ. ಅವರು ವಿಶಿಷ್ಟರೇ. ಭಗವಂತನೂ ವಿಶಿಷ್ಟ, ಬ್ರಹ್ಮಾದಿ ದೇವತೆಗಳೂ ವಿಶಿಷ್ಟರು. ಆದರೆ ಇವನ ವಿಶಿಷ್ಟತ್ವಕ್ಕೆ ಏನು ಶ್ರೇಷ್ಠತ್ವ ಬಂತು, ಭಗವಂತನ ವಿಶಿಷ್ಟತ್ವಕ್ಕೆ ಏನು ವೈಶಿಷ್ಟ್ಯ ಬಂತು ಅಂತ ಹೇಳಿದರೆ, ವಿಶಿಷ್ಟರಾದ ಬ್ರಹ್ಮಾದಿ ದೇವತೆಗಳಿಗೂ ಆದೇಶ ನೀಡುವವನು ಆದ ಕಾರಣ ಇವನು ವಿಶಿಷ್ಟನು. ವಿಶಿಷ್ಟಾನಾಂ ಬ್ರಹ್ಮಾದೀನಾಮಪಿ ವಿಶಿಷ್ಟಂ ಶಾಸನಂ ಆದೇಶ ಇತಿ ಯಾವತ್ತು. ವಿಶಿಷ್ಟರಾದ ಬ್ರಹ್ಮಾದಿ ದೇವತೆಗಳಿಗೂ ಆದೇಶವನ್ನು ಯಾವನು ನೀಡುತ್ತಾನೋ, ಇವರಿಗೆ ಯಾರಿಂದ ಆದೇಶವು ಬರುತ್ತದೋ ಭಗವಂತನಿಂದ ಬರುತ್ತದೆ. ಆದ ಕಾರಣ ಸಹ ಆ ಭಗವಂತನು ವಿಶಿಷ್ಟ, ಅವನು ವಿಶಿಷ್ಟನು ಅಂಥೇಳಿ. ಇನ್ನು ವಿಶಿಷ್ಟಂ ಶಿಷ್ಟಂ ಆದೇಶ ಯಸ್ಮಾತ್ ಸಹ ವಿಶಿಷ್ಟ. ಅಂದರೆ ವಿಶಿಷ್ಟವಾದ, ಶಿಷ್ಟಂ ಅಂದರೆ ಆದೇಶ, ಯಾರಿಂದ ಆಗುತ್ತದೋ ಅವನು ವಿಶಿಷ್ಟನು. ಈ ಜಗತ್ತಿನಲ್ಲಿರುವ ಅಕ್ಷರತತ್ವಳಾದಂತಹ ಲಕ್ಷ್ಮೀದೇವಿಯನ್ನು, ಕ್ಷರತತ್ವರಾದ ಜೀವೋತ್ತಮರಾದ ಬ್ರಹ್ಮವಾಯುಗಳನ್ನು ಮತ್ತು ತಾರತಮ್ಯದಲ್ಲಿ ಗರುಡ ಶೇಷ ರುದ್ರ ಇಂದ್ರಾದಿ ದೇವತೆಗಳನ್ನು ಮತ್ತು ರಾಜರ್ಷಿಗಳು, ಮಹರ್ಷಿಗಳು, ಗಂಧರ್ವರು, ಕಿಂಪುರುಷ ಕಿನ್ನರರು, ನರರು ಮತ್ತು ತ್ರಿಯಗ್ಯೋನಿ ಜೀವಿಗಳು ಎಲ್ಲರನ್ನೂ ಆದೇಶ ಮಾಡ್ತಾನೆ. ಆದೇಶ ಇವರೆಲ್ಲರೂ ಆದೇಶಿಸಲ್ಪಡ್ತಾರೆ. ಯಾರಿಂದ? ಭಗವಂತನಿಂದ. ವಿಶಿಷ್ಟವಾಗಿ ಎಲ್ಲರೂ ಕೂಡ ಯಾರಿಂದ ಆದೇಶಿಸಲ್ಪಡ್ತಾರೋ ಅವನು ವಿಶಿಷ್ಟನು. ಇವರೆಲ್ಲರೂ ತೃಣ ಮೊದಲುಕೊಂಡು ಲಕ್ಷ್ಮೀದೇವಿಯವರೆಗೂ ಎಲ್ಲರೂ ಕೂಡ ಭಗವಂತನಿಂದಲೇ ಆದೇಶಿಸಲ್ಪಡ್ತಾರೆ. ಆದ ಕಾರಣ ಭಗವಂತನು ವಿಶಿಷ್ಟ ಅಂತ ಅವನಿಗೆ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಋಗ್ವೇದ ಭಾಷ್ಯ ಈ ರೀತಿಯಾಗಿ ನಮಗೆ ಹೇಳ್ತಾ ಇದೆ. ಅಮೀಯ ವೃಕ್ಷ ನಿಹಿತಾಸ ಉಚ್ಚಾ ನಕ್ತಂ ದದೃಶೇ ಕುಹಚಿದ್ದಿವೇಯು ಅದಬ್ಧಾನಿ ವರುಣಸ್ಯ ವ್ರತಾನಿ ವಿಚಾಕಶಶ್ಚಂದ್ರಮಾ ನಕ್ತಮೇತಿ. ಇದು ಋಗ್ವೇದ. ಇದರ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ವೃಕ್ಷಾಣ್ಯಮೀ ನಿಹಿತಾನಿ ತ್ವಯೋಚ್ಯೈ ದೃಶ್ಯಾನಿ ರಾತ್ರೌ ನ ದಿವಾ ತ್ವಯೈವೇತ್ಯಾದೀನಿ ಕರ್ಮಾಣ್ಯ ನಿರೋಧಿತಾನಿ ಪಶ್ಯನ್ ಪರಾನಂದತನೋಸ್ತವೈವ ಚಂದ್ರೋ ನಿತ್ಯಂ ದೃಶ್ಯಮಾನಸ್ತವೈವ ಸಂಪ್ರೇರಿತೋ ಯಾತಿ ಪರೇಚ ದೇವ ಏವಂ ತದಾಜ್ಞಾಕರಣ ಸದೈವ. ಋಗ್ವೇದ ಭಾಷ್ಯ ಈ ರೀತಿಯಾಗಿ ನಮಗೆ ಹೇಳ್ತಾ ಇದೆ. ಏನು ಅಂತ ಹೇಳಿದರೆ, ಭಗವಂತ ತನ್ನ ಶಿಷ್ಯರಾದಂತಹ ಬ್ರಹ್ಮ ವಾಯು ಇವರೆಲ್ಲರನ್ನೂ ಕೂಡ ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ತೊಡಗುವಂತೆ ಆದೇಶ ಮಾಡ್ತಾನೆ, ಆರ್ಡರ್ ಮಾಡ್ತಾನೆ. ಭಗವಂತನ ಆದೇಶದಂತೆ ಅವರು ನಡೆದುಕೊಳ್ತಾರೆ. ಋಗ್ವೇದ ಹೇಳ್ತಾ ಇದೆ, ವರುಣನಾಮಕ ಭಗವಂತನನ್ನು ಸಂಬೋಧಿಸಿ, ವರುಣನಾಮಕ ಭಗವಂತನನ್ನು ಉದ್ದೇಶಿಸಿ ಋಗ್ವೇದದಲ್ಲಿ ಹೀಗೆ ಹೇಳಲ್ಪಡ್ತಾ ಇದೆ. ನಕ್ಷತ್ರಗಳು ಗಗನದಲ್ಲಿ, ಆಕಾಶದಲ್ಲಿದೆ, ಎತ್ತರದಲ್ಲಿದೆ. ಯಾಕೆ ಆಕಾಶದಲ್ಲೇ ಯಾಕಿರಬೇಕು, ಭೂಮಿಯ ಮೇಲೆ ಯಾಕಿರಬಾರದು? ಎತ್ತರವಾದ ಆಕಾಶದಲ್ಲಿ ನಕ್ಷತ್ರಗಳನ್ನು ಸ್ಥಾಪಿಸಿದ್ದು, ಆ ನಕ್ಷತ್ರಗಳು ರಾತ್ರಿ ಮಾತ್ರ ಕಾಣುವಂತೆ ಮಾಡಿದ್ದು ಹೇ ವರುಣನಾಮಕ ಭಗವಂತನೇ ನೀನೇ. ನೀನು ಇಂತಹ ಕರ್ಮಗಳನ್ನು ಕಾಣ್ತಾ ಚಂದ್ರ ಏನು ಮಾಡ್ತಾನಂತೆ, ರಾತ್ರಿ ಹೊತ್ತು ಸಂಚಾರ ಮಾಡ್ತಾ ಇರ್ತಾನೆ. ಬರೇ ಚಂದ್ರನೇ ಅಲ್ಲ, ಎಲ್ಲ ದೇವತೆಗಳು ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾರೆ ಎಂದು ಋಗ್ವೇದದಲ್ಲಿ ವರುಣನಾಮಕ ಭಗವಂತನ ಸ್ತೋತ್ರ ಮಾಡಲ್ಪಟ್ಟಿದೆ. ಆದ ಕಾರಣ
ಇವು ಎಲ್ಲರನ್ನೂ ಕೂಡ ನಿನ್ನ ಆದೇಶದಿಂದ ನೀನು ಆದೇಶ ಮಾಡಿ ನಿನ್ನ ಆದೇಶದಂತೆ ಎಲ್ಲರೂ ನಡೆಯುವಂತೆ, ನಕ್ಷತ್ರಗಳು ಆಕಾಶದಲ್ಲಿ ಇರುವಂತೆ, ರಾತ್ರಿಯಲ್ಲಿ ಬೆಳಗುವಂತೆ, ಇವೆಲ್ಲ ನಿನ್ನ ಎಲ್ಲ ಕರ್ಮಗಳನ್ನು ಚಂದ್ರ ಮೊದಲುಕೊಂಡು ಎಲ್ಲ ದೇವತೆಗಳು ಕಾಣುವಂತೆ, ಈ ರೀತಿಯಾಗಿ ನಿನ್ನ ಆಜ್ಞೆಯನ್ನು ಎಲ್ಲರೂ ಪಾಲಿಸುವಂತೆ ನೀನು ಮಾಡುವವನು. ಆದ ಕಾರಣ ನೀನು ವಿಶಿಷ್ಟ ಅಂತ ಹೆಸರು. ಇನ್ನು ಏಕಃ ಶಾಸ್ತಾ ನ ದ್ವಿತೀಯೋ ಅಸ್ತಿ ಶಾಸ್ತಾಯೋ ಹೃಚ್ಛಯಸ್ತಮಃ ಮನುಬ್ರವೀಮಿ. ಮಹಾಭಾರತದಲ್ಲಿ ಅಶ್ವಮೇಧಿಕ ಪರ್ವದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಮಿಕ್ಕವರು ಹೊರಗಿದ್ದು ಆದೇಶ ಮಾಡ್ತಾರೆ, ಆದರೆ ನೀನು ಒಳಗೆ ಇದ್ದು ಅಂತರ್ಯಾಮಿಯಾಗಿ ಕೂಡ ಇದ್ದು ನೀನು ಆದೇಶ ಮಾಡ್ತೀಯ. ನೀನು ಎಲ್ಲರ ಹೃದಯದಲ್ಲಿ ಇದ್ದುಕೊಂಡು ಎಲ್ಲರಿಗೂ ನೀನು ಆದೇಶ ಮಾಡ್ತೀಯ, ಎಲ್ಲರನ್ನ ಶಾಸನ ಮಾಡ್ತೀಯ ಅಂತ ಮಹಾಭಾರತ ಹೇಳ್ತಾ ಇದೆ. ಅದಕ್ಕೆ ಭಗವಂತ ಕೆಲವರು ಹೊರಗಿಂದ ಇದ್ದು ಆದೇಶ ಮಾಡ್ತಾರೆ. ನಮ್ಮ ಬಾಸ್ ಅವನು ಹೊರಗಿದ್ದು ಆದೇಶ ಮಾಡ್ತಾನೆ, ಅದು ಮಾಡು ಇದು ಮಾಡು ಅಂತೇಳಿ. ಆದರೆ ಅವನು ನಮ್ಮ ಒಳಗೆ ಪ್ರವೇಶ ಮಾಡಿ ಮಾಡೋದಿಲ್ಲ. ಆದರೆ ಭಗವಂತ ಹೊರಗಿದ್ದೂ ಮಾಡ್ತಾನೆ, ಒಳಗಿದ್ದೂ ಮಾಡ್ತಾನೆ. ನಮ್ಮ ಒಳಗೆ ಅಂತರ್ಯಾಮಿಯಾಗಿ ಬಿಂಬರೂಪಿಯಾಗಿ ಇದ್ದು ನಮ್ಮ ಜೀವನಲ್ಲಿ ಬಿಂಬರೂಪಿಯಾಗಿರ್ತಾನೆ. ಜೀವ ತಾಳಿರುವ ಈ ದೇಹದಲ್ಲಿರ್ತಾನೆ. ಈ ದೇಹದಲ್ಲಿ ಇರುವ 11 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಆ 10 ಇಂದ್ರಿಯಗಳು ನಿಯಂತ್ರಿಸುವಂತಹ ಮನಸ್ಸು, ಈ ಇಂದ್ರಿಯಗಳೊಳಗೂ ಹೃಷೀಕ ನಾಮಕನಾಗಿ, ಹೃಷೀಕಗಳು ಅಂದರೆ ಇಂದ್ರಿಯಗಳು, ಇಂದ್ರಿಯಗಳಿಗೆ ಈಶನು, ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವವನು. ಹಾಗೆ ದೇಹದಲ್ಲಿ ದೇಹದಲ್ಲಿರುವ ಇಂದ್ರಿಯಗಳಲ್ಲಿ ತಾನು ಇದ್ದುಕೊಂಡು ಎಲ್ಲರನ್ನೂ ಶಾಸನ ಮಾಡ್ತಾನೆ, ಆದೇಶ ಮಾಡ್ತಾನೆ, ಅವರು ಅದರಂತೆ ನಡೆಯುವಂತೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ವಿಶಿಷ್ಟ ಅಂತ ಹೆಸರು. ಇಷ್ಟು ತಿಳ್ಕೊಂಡ ಮೇಲೆ ಭಗವಂತ ವಿಶಿಷ್ಟ, ಅವನು ವಿಶಿಷ್ಟನಾದವನು, ಎಲ್ಲರಕ್ಕಿಂತ ಉತ್ಕೃಷ್ಟನಾದವನು, ಎಲ್ಲರಕ್ಕಿಂತ ವಿಲಕ್ಷಣವಾದ ವಿಶೇಷಣಗಳು ಉಳ್ಳವನು ಅಂತ ನಮ್ಮ ಮನಸ್ಸಿಗೆ ಬರಲೇಬೇಕು. ಬಂದಾಗ ಮಾತ್ರ ಆ ವಿಶಿಷ್ಟ ಶಬ್ದದ ಅರ್ಥವನ್ನು ನಾವು ಕೇಳಿದ್ದಕ್ಕೆ ಸಾರ್ಥಕ. ನಮಗೆ ಅನಿಸುತ್ತೆ, ಓ ಇಷ್ಟು ವಿಶೇಷಣಗಳುಳ್ಳವನು, ಎಷ್ಟು ದೊಡ್ಡವನು, ಎಲ್ಲರಕ್ಕಿಂತ ವಿಶಿಷ್ಟನು, ವಿಶಿಷ್ಟರಿಗೆ ವಿಶಿಷ್ಟನಾಗಿ ಭಗವಂತ ಇದ್ದಾನೆ. ಇನ್ನು ಈ ವೇದಗಳ ಕುರಿತು ಹೇಳ್ತಾ ಇದ್ದಾರೆ. ವಿಶೇಷೇಣ ಭಗವತ್ ಪ್ರತಿಪಾದಕತೆಯ ವಿಶಿಷ್ಟಾ ವೇದಾ ತೇ ಪ್ರಳಯೇ ಶಿಷ್ಟಾ ಅವಶಿಷ್ಟಾ ಯಸ್ಮಾತ್ ಸಹ ವಿಶಿಷ್ಟ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ವೇದಗಳು ವಿಶಿಷ್ಟಗಳಂತೆ. ಯಾಕೆ ಅಂತ ಹೇಳಿದರೆ, ವಿಶೇಷವಾಗಿ ಭಗವಂತನನ್ನು ಪ್ರತಿಪಾದಿಸುತ್ತವೆ. ಆದ ಕಾರಣ ವೇದಗಳು ವಿಶಿಷ್ಟನಾದ ಭಗವಂತನನ್ನು ವಿಶೇಷವಾಗಿ ವೇದಗಳು ಪ್ರತಿಪಾದಿಸುತ್ತವೆ. ಆದ ಕಾರಣ ವೇದಗಳು ವಿಶಿಷ್ಟಗಳು. ಅಂತಹ ವಿಶಿಷ್ಟವಾದ ವೇದಗಳನ್ನು ಪ್ರಳಯ ಕಾಲದಲ್ಲಿ ನಾಶವಾಗದೆ ಉಳಿಯುವಂತೆ ಅನುಗ್ರಹ ಮಾಡ್ತಾನೆ, ಅವುಗಳನ್ನು ರಕ್ಷಣೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ವಿಶಿಷ್ಟ ಅಂತ ಹೆಸರು. ಹೌದು, ವೇದಗಳು ಕೂಡ ಅನಾದಿ ನಿತ್ಯವಾದದ್ದು. ಭಗವಂತ, ಜೀವರು, ವೇದಗಳು, ಜೀವರ ಅನಾದಿಯಾದ ಕರ್ಮಗಳು, ಇವೆಲ್ಲವೂ ಕೂಡ ಅನಾದಿ ನಿತ್ಯಗಳು. ಜೀವರ ಕರ್ಮ ಅನಾದಿಯಾಗಿರುತ್ತೆ, ಅವನು ಕರ್ಮ ಅನುಭವಿಸ್ತಾ ಇರ್ತಾನೆ ಮತ್ತು ಬರ್ತಾ ಇರುತ್ತೆ. ಒಟ್ಟಾರೆ ಅನಾದಿ ನಿತ್ಯವಾಗಿರುವ ಕೆಲವು ವಸ್ತುಗಳಿದೆ, ಭಗವಂತ, ಜೀವ, ವೇದಗಳು. ಇವುಗಳನ್ನು ಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶವಾಗಿಬಿಡ್ತಾರೆ, ಎಲ್ಲವೂ ನಾಶವಾಗತ್ತೆ. ಆದರೆ ವೇದಗಳು ನಾಶವಾಗದೆ ಎಲ್ಲ ಕಾಲದಲ್ಲೂ ಅನಾದಿ ನಿತ್ಯವಾಗಿ ಇರುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ವಿಶಿಷ್ಟ ಅಂತ ಹೆಸರು. ವಿಶಿಷ್ಟವಾದ ವೇದಗಳನ್ನು ಪ್ರಳಯ ಕಾಲದಲ್ಲೂ
ನಾಶವಾಗದೆ ಮಾಡ್ತಾನಾದ ಕಾರಣ ಭಗವಂತನಿಗೆ ವಿಶಿಷ್ಟ ಅಂತ ಹೆಸರು. ಇನ್ನು ಬ್ರಹ್ಮಾಂಡ ಪುರಾಣ ಹೇಳ್ತಾ ಇದೆ ಏನಂತ, ನಿತ್ಯ ವೇದಾಹ ಸಮಸ್ತಾಶ್ಚ ಶಾಶ್ವತಃ ವಿಷ್ಣು ಬುದ್ಧಿಗಾಹ. ಬ್ರಹ್ಮಾಂಡ ಪುರಾಣ ಏನು ಹೇಳ್ತಾ ಇದೆ, ಸಮಸ್ತ ವೇದಗಳು ಪ್ರಳಯ ಕಾಲದಲ್ಲಿ ನಾಶವಾಗಿಲ್ಲ ಅಂತ ಇಷ್ಟಕ್ಕೆ ಮುಂಚೆ ಹೇಳ್ಕೊಂಡ್ವಿ. ನಾಶವಾಗದೆ ಮಾಡಿದ್ದಾನಾದ ಕಾರಣ ಅವನಿಗೆ ವಿಶಿಷ್ಟ ಅಂತೇಳಿ. ವಿಶಿಷ್ಟವಾದ ಸಮಸ್ತ ವೇದಗಳನ್ನು ಪ್ರಳಯ ಕಾಲದಲ್ಲಿ ಭಗವಂತ ತನ್ನ ಬುದ್ಧಿಯಲ್ಲಿ ಇರುತ್ತೆ. ಆ ಬುದ್ಧಿಯಲ್ಲಿ ಇರುವ ಪ್ರಯುಕ್ತ ವೇದಗಳು ಶಾಶ್ವತವಾಗಿದೆ ಎಂದು ಬ್ರಹ್ಮಾಂಡ ತಿಳಿಸಿದೆ. ಅಂದರೆ ವೇದಗಳಿಗೆ ಶಾಶ್ವತತ್ವವೆಂಬ ವಿಶಿಷ್ಟತ್ವವನ್ನು ನೀಡಿರುವ ಕಾರಣ ಭಗವಂತನಿಗೆ ವಿಶಿಷ್ಟ ಅಂತ ಹೆಸರು. ವೇದಗಳು ಎಲ್ಲಿತ್ತು ಪ್ರಳಯ ಕಾಲದಲ್ಲಿ ಅಂದರೆ ಭಗವಂತನ ಬುದ್ಧಿಯಲ್ಲಿತ್ತು. ಅದಕ್ಕೆ ಸಂಪತ್ತು ನಾಶವಾಗತ್ತೆ. ನಚೋರಹಾರಿಂ ನರರಾಜ. ಇದೇ ನಮಗೆ ಸಂಪತ್ತನ್ನು ಕಳ್ಳರು ಕಳ್ತನ ಮಾಡ್ಕೊಂಡು ಹೋಗ್ಬೋದು, ರಾಜ ಕದಿಬೋದು, ರಾಜ ತಗೋಬೋದು, ಟ್ಯಾಕ್ಸ್ ರೂಪದಲ್ಲಿ ಏನು ಬೇಕಾದರೂ ಆಗ್ಬೋದು, ನಾವು ಕಳ್ಕೋಬಹುದು. ಆದರೆ ವಿದ್ಯಾ ಎಂಬುದು ಯಾರು ಏನೂ ಮಾಡಲಿಕ್ಕಾಗಲ್ಲ. ವಿದ್ಯೆ ಎಲ್ಲಿರುತ್ತೆ, ಬುದ್ಧಿ ಎಲ್ಲಿರುತ್ತೆ, ಮನಸ್ಸಿನಲ್ಲಿರುತ್ತೆ. ಆ ವಿದ್ಯೆ ನಮಗೆ ಎಲ್ಲಿ ಹೋಗೋದೇ ಇಲ್ಲ. ನಾವು ಕಲ್ತಿರೋ ವಿದ್ಯೆನೇ ಎಲ್ಲಿ ಹೋಗಲ್ಲ, ಶಾಶ್ವತವಾಗಿ ನಾವು ಇರೋಷ್ಟು ಮಟ್ಟಿಗೆ ಇರುತ್ತೆ ಅಂತಂದರೆ ಇದೇ ಶಾಸ್ತ್ರಜ್ಞಾನ. ನಾವು ಕಲ್ತಿದ್ದೇವೆ, ಶಾಸ್ತ್ರಜ್ಞಾನ ಕಲಿತು ಸ್ವಲ್ಪವರೆಗೂ ಕಲ್ತಿದ್ದೇವೆ, ಆಮೇಲೆ ನಮಗೆ ಮರಣ ಬಂತು, ಮರಣ ಹೋದ್ವಿ. ಈ ಶಾಸ್ತ್ರಜ್ಞಾನದ ಒಂದು ಸಂಸ್ಕಾರ, ಈ ಶಾಸ್ತ್ರಜ್ಞಾನ ಪ್ರಭಾವದಿಂದ ಕೆಲವರು ಪ್ರಾಡಿಜೀಸ್ ಅಂತಾರೆ, ಹುಟ್ಟಿದಾಗಿಂದಲೇ ಸಣ್ಣ ಮಕ್ಕಳಾಗೆ ವಿಶೇಷವಾದ ಒಂದು ಅನೂಹ್ಯವಾದ ಅಸಾಧಾರಣವಾದ ಪ್ರತಿಭೆಯನ್ನು ತೋರಿಸ್ತಾ ಇರ್ತಾರೆ. ಅದು ನಾವು ನೋಡ್ತಾ ಇರ್ತೇವೆ. ಇನ್ನು ಸಣ್ಣ ಮಕ್ಕಳು ಇಡೀ ದೇಶದಲ್ಲಿರುವಂತಹ ರಾಷ್ಟ್ರದ ರಾಜಧಾನಿಗಳ ಹೆಸರುಗಳು ಹೇಳೋದು, ಆವಾಗ ಹುಟ್ಟಿದ ಮಗು ವಿಶೇಷವಾಗಿ ಏನೇನೋ ತತ್ವೋಪದೇಶಗಳು ಮಾಡೋದು ಅಂತ ಒಂದು ಕೆಲವು ಅಸಾಧಾರಣವಾದಂತಹ ಕೆಲವು ಘಟನೆಗಳನ್ನು ನಾವು ಜಗತ್ತಿನಲ್ಲಿ ಕಾಣ್ತಾ ಇರ್ತೇವೆ. ಅದು ಯಾಕೆ ಅಂತ ಹೇಳಿದ್ರೆ, ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಒಂದು ಜ್ಞಾನ ಸಮುಪಾರ್ಜನೆ, ನಮ್ಮ ಕರ್ಮದ ಒಂದು ಸಂಸ್ಕಾರದ ಬಲವಾಗಿ ಹಾಗೆ ಬರ್ತಾ ಇರುತ್ತೆ. ಈ ಜನ್ಮದಲ್ಲಂತೂ ಒಂದು ಸಲ ನಾವು ವಿದ್ಯೆ ಕಲಿತರೆ, ಒಂದು ಸಲ ಈಜು ಕಲಿತರೆ, ಸಣ್ಣ ಹುಡುಗರಿದ್ದಾಗ ನಾವು ವಾಯುಸ್ತುತಿ, ರಾಯರ ಸ್ತೋತ್ರ, ವಿಷ್ಣು ಸಹಸ್ರನಾಮ ಮೊದಲಾದವುಗಳು ಕಲಿತರೆ ನಾವು ಸಾಯೋಷ್ಟು ಮಟ್ಟಿಗೆ ಅದು ನಾವು ಮರೆಯೋದೇ ಇಲ್ಲ. ನಮ್ಮ ಬುದ್ಧಿಯಲ್ಲೇ ನಾವು ಕಲ್ತಿದ್ದು ನಾವು ಸಾಯುವವರೆಗೂ ಶಾಶ್ವತವಾಗಿ ಇರುತ್ತೆ ಅಂತ ಅಂದ ಮೇಲೆ, ಭಗವಂತನ ಬುದ್ಧಿಯಲ್ಲಿ ವೇದಗಳು ಇದ್ದಾಗ ಪ್ರಳಯ ಕಾಲದಲ್ಲೂ ಅದು ನಾಶವಾಗದೆ ಇದೆ ಅಂದರೆ ಭಗವಂತನ ಬುದ್ಧಿಯಲ್ಲಿ ಇರುವ ಕಾರಣ. ಹಾಗೆ ಅದು ಬ್ರಹ್ಮಾಂಡ ಪುರಾಣ ತಿಳಿಸ್ತಾ ಇದೆ. ಅದಕ್ಕೆ ವೇದಗಳು ಶಾಶ್ವತವಾಗಿದೆ, ಪ್ರಳಯ ಕಾಲದಲ್ಲೂ ನಾಶವಾಗದೇ ಇದೆ. ಅಂತಹ ಅವಿನಾಶಿತ್ವವನ್ನು ವೇದಗಳಿಗೆ ಅನುಗ್ರಹ ಮಾಡಿದವನು ಭಗವಂತ, ವಿಶಿಷ್ಟಗಳಾದ ವೇದಗಳಿಗೆ. ಆದ ಕಾರಣ ಅವನು ವಿಶಿಷ್ಟರಿಗೆ ವಿಶಿಷ್ಟನು ಭಗವಂತ. ಆದ ಕಾರಣ ಅವನಿಗೆ ವಿಶಿಷ್ಟ ಅಂತ ಹೆಸರು. ಇನ್ನು ವಿಶಿಷ್ಟ ಬ್ರಹ್ಮಾದಯ ಶಿಷ್ಟಾ ಯಸ್ಮಾತ್ ಸಹ ವಿಶಿಷ್ಟ. ಶಿಷ್ಟರಾದ ಬ್ರಹ್ಮಾದಿಗಳು ವಿಶಿಷ್ಟರಾಗುವಂತೆ ಅನುಗ್ರಹಿಸುವವನು. ದುಷ್ಟ ಶಿಕ್ಷಣೆ, ಶಿಷ್ಟ ಸಂರಕ್ಷಣೆ ಅಂತ ಭಗವಂತನ ಅವತಾರಗಳ ಪ್ರಯೋಜನ. ಭಗವಂತನ ಕಾರ್ಯವೇ ಅದು. ಶಿಷ್ಟ ಸಂರಕ್ಷಣೆ, ದುಷ್ಟ ಶಿಕ್ಷಣೆ. ದುಷ್ಟರನ್ನು ಶಿಕ್ಷಿಸುತ್ತಾನೆ, ಶಿಷ್ಟರು ಸಜ್ಜನರನ್ನು ರಕ್ಷಣೆ ಮಾಡ್ತಾನೆ. ಬ್ರಹ್ಮಾದಿಗಳು ಶಿಷ್ಟರು, ಅವರು ಸಜ್ಜನರು, ಹೇಳಬೇಕಾಗೇ ಇಲ್ಲ, ಸಾತ್ವಿಕ ಶಿರೋಮಣಿಗಳು ಅವರು. ಆದ ಕಾರಣ ಇರುವಾಗ ಅಂತಹ ಶಿಷ್ಟರಾದ ಬ್ರಹ್ಮಾದಿಗಳನ್ನು ಅವರು ವಿಶಿಷ್ಟರಾಗುವಂತೆ ಮಾಡಿದ್ದಾನಾದ ಕಾರಣ ಭಗವಂತನಿಗೆ ವಿಶಿಷ್ಟ. ವಿಶಿಷ್ಟ ಬ್ರಹ್ಮಾದಯ ಶಿಷ್ಟಾ. ಈ ವಿಶಿಷ್ಟತ್ವ ಯಾರಿಂದ ಬಂತೋ ಬ್ರಹ್ಮಾದಿಗಳಿಗೆ ಅವನು ವಿಶಿಷ್ಟನು. ಆದ ಕಾರಣ ಭಗವಂತನಿಗೆ ವಿಶಿಷ್ಟ ಅಂತ ಹೆಸರು. ಇನ್ನು ದಾತೃ ಸರ್ವಾಮರೈಶ್ವರ್ಯ
ಇತ್ಯಾದೇರಹೋ ವರಂ ಆನಂದಸ್ಯ ಪದಂ ಶರ್ವಗುರುವಾದಿ ಗೀರ್ವಾಣ ಸಂಸ್ಥಾನದಃ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ಭಗವಂತನು ಬ್ರಹ್ಮಾದಿ ದೇವತೆಗಳಿಗೆ ಪ್ರಭುತ್ವ ಸ್ಥಾನಮಾನಾದಿಗಳನ್ನು ನೀಡಿ ಅವರು ಎಲ್ಲರಕ್ಕಿಂತ ವಿಶಿಷ್ಟರು, ವಿಲಕ್ಷಣರು, ವೈಶಿಷ್ಟ್ಯವುಳ್ಳವರು ಅಂತ ಮಾಡಿದ್ದಾನಾದ ಕಾರಣ ಭಗವಂತನಿಗೆ ವಿಶಿಷ್ಟ ಅಂತ ಹೆಸರು. ಬ್ರಹ್ಮವಾಯುಗಳಿಗೆ ಜೀವೋತ್ತಮತ್ವ ಸ್ಥಾನವನ್ನು ಕೊಟ್ಟಿದ್ದಾನೆ. ಇಡೀ ಜಗತ್ತನ್ನೆಲ್ಲ ಪಾಲನೆ ಮಾಡುವ ಅನುಮತಿಯನ್ನು ಕೊಟ್ಟಿದ್ದಾನೆ. ಇಂದ್ರ, ಗರುಡ, ಶೇಷ, ರುದ್ರ, ಇಂದ್ರ ಇವರಿಗೆ ಗರುಡ, ಶೇಷ, ರುದ್ರ ಅಹಂಕಾರ ತತ್ವಾಭಿಮಾನಿ ದೇವತೆಯಾಗಿ ನೀಡಿದ್ದಾನೆ. ಇಂದ್ರನಿಗೆ ಸ್ವರ್ಗಾಧಿಪತ್ಯ ಮೊದಲಾದವುಗಳನ್ನು ಕೊಟ್ಟಿದ್ದಾನೆ. ಹೀಗೆ ಬ್ರಹ್ಮಾದಿ ದೇವತೆಗಳಿಗೆ ಸ್ಥಾನಮಾನ ಪ್ರಭುತ್ವಗಳನ್ನು ನೀಡಿ ಅವರನ್ನು ವಿಶಿಷ್ಟರನ್ನಾಗಿ ಮಾಡಿರುವ ಕಾರಣ ಭಗವಂತನಿಗೆ ವಿಶಿಷ್ಟ ಅಂತ ಹೆಸರು. ವಿಶೇಷೇಣ ಶಿಷ್ಟ ಸ್ತುತಃ ವಿಶಿಷ್ಟ. ವಿಶೇಷವಾಗಿ ಸ್ತುತ್ಯನಾದವನು, ಸ್ತುತಿಸಲ್ಪಡುವವನು. ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳು ಕೂಡ ನಮ್ಮಿಂದ ಸ್ತುತಿಸಲ್ಪಡ್ತಾರೆ, ಅವರನ್ನು ನಾವು ಸ್ತೋತ್ರ ಮಾಡ್ತೇವೆ. ಆದರೆ ಭಗವಂತನನ್ನು ಸ್ತೋತ್ರ ಮಾಡಿದಷ್ಟು ವಿಶೇಷವಾಗಿ ಇನ್ನು ಯಾರನ್ನು ಸ್ತೋತ್ರ ಮಾಡುವುದಿಲ್ಲ. ಎಲ್ಲರಕ್ಕಿಂತ ವಿಶೇಷವಾಗಿ ಸ್ತೋತ್ರ ಮಾಡಲ್ಪಡುವವನು, ಸ್ತುತಿಸಲ್ಪಡುವವನಾದ ಕಾರಣ ಭಗವಂತನಿಗೆ ವಿಶಿಷ್ಟ ಅಂತ ಹೆಸರು. ಅಷ್ಟೇ ಅಲ್ಲದೆ ವಿಶೇಷೇಣ ಶತ್ರುಣಾಂ ಶಾಸಿತ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಿಶೇಷವಾಗಿ ಶತ್ರುಗಳನ್ನು ದಂಡಿಸುವವನು. ಅದಕ್ಕೆ ದುಷ್ಟ ಶಿಕ್ಷಣ ಆದ ಕಾರಣ ಶತ್ರುಗಳನ್ನು, ದುಷ್ಟರನ್ನು ವಿಶೇಷವಾಗಿ ದಂಡಿಸುತ್ತಾನಾದ ಕಾರಣ ಭಗವಂತನಿಗೆ ವಿಶಿಷ್ಟ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆ ಇದೆ ಮತ್ತು ಬೃಹತಿ ಸಹಸ್ರದ ಪ್ರಕಾರ ವಿಶಿಷ್ಟ ನಾಮದ ಔಚಿತ್ಯವನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.